ನನಗ್ ಬುದ್ಧಿ ಬಂದಾಗಿಂದ ಅಪ್ಪನ ಪ್ರೀತಿಗೋಸ್ಕರ ಪರಿತಪಿಸ್ತಾ ಇದ್ದೆ. ನಿಮ್ಮಿಂದ ನನ್ಗೆ ಈ ಜನ್ಮಕ್ಕೆ ಸಾಕಾಗೋಷ್ಟು ಅಪ್ಪನ ಪ್ರೀತಿ ಕೊಟ್ಟಿದ್ದೀರಾ. ನಿಮ್ ಋಣನ ನಾನು ತೀರ್ಸಕ್ಕೆ ಆಗಲ್ಲ ಯಜಮಾನ್ರೆ. ಸರಿ ಕಾವೇರಿ, ನಾನೀಗ ಹೊರಟಿರ್ತೀನಿ, ನೀನಿಲ್ಲೇ ಇರು. ಅಮ್ಮ ಕಾವೇರಿ, ನೀನು ಯಜಮಾನ್ರನ್ನ ಕಳಿಸ್ಕೊಟ್ಬಿಟ್ ಬಾ. ಅಷ್ಟರಲ್ಲಿ ನಾನು ಗೌರಮ್ಮ ಮನೆ ಎಲ್ಲ ಕ್ಲೀನ್ ಮಾಡ್ತೀವಿ. ನಾರಾಯಣಮ್ಮ, ಗೌರಮ್ಮ, ಕಾವೇರಿನ ಹುಷಾರಾಗಿ ನೋಡ್ಕೊಳ್ಳಿ. ಆಯ್ತು ಯಜಮಾನ್ರೆ. ಹ? ಆಗ್ಲಿ ಯಜಮಾನ್ರೆ. ಗೌರಮ್ಮ ಬಾ. ಸರಿ. ರಾಜವಂಶದವರು ಅನ್ಸತ್ತೆ, ಹೋಗಿ ಮಾತಾಡೋಣ. ಅಮ್ಮ, ಸ್ವಲ್ಪ ನಿಲ್ಲಮ್ಮ. ಇಷ್ಟೊತ್ತು ನಿಮ್ ಜೊತೆ ಮಾತಾಡಿದ್ದು ರಾಜವಂಶಕ್ಕೆ ಸೇರಿರೋ ರಾಜರ ಮಗನಾದ ಶಿವದೇವ್ ಅವರಾ? ಹೌದು. ಅವ್ರು ನಿಮಗೆ ಹೇಗೆ ಗೊತ್ತು? ಅವರು ನಿಮ್ಗೇನಾಗ್ಬೇಕು? ಅವ್ರು ನನಗ್ ತಂದೆ ತರ. ಅಷ್ಟಕ್ಕೂ ನೀವ್ಯಾರು? ನನ್ನ ಹೆಸರು ಸೂರಮ್ಮ. ಮೀನ್ ಮಾರೋ ಸೂರಮ್ಮ ಅಂದ್ರೆ ಎಲ್ರಿಗೂ ಗೊತ್ತು. ಈ ಸುತ್ತಮುತ್ತ ಎಲ್ಲ ಹಳ್ಳಿಗೂ ನಾನೇ ಹೋಗಿ ಮೀನ್ ಮಾರೋದು. ಎಷ್ಟೋ ವರ್ಷಗಳಿಂದ ಇದೇ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇರೋದು. 20 ವರ್ಷಗಳ ಹಿಂದೆ ಈ ಯಜಮಾನ್ರು ಈ ಊರಲ್ಲಿರೋ ಒಂದು ಹುಡುಗಿನ ಪ್ರೀತಿಸಿ ಮದ್ವೆ ಮಾಡ್ಕೊಂಡಿದ್ರು. ಅವಳು ಇಲ್ಲಿಯವಳಾಗಿದ್ದಕ್ಕೆ ರಾಜಮಹಲ್ಗೆ ಸೇರ್ಸಿಲ್ಲ. ಎಷ್ಟೋ ವರ್ಷಗಳ ಕಾಲ ಅವರು ಇಲ್ಲೇ ವಾಸವಾಗಿದ್ರು. ಒಂದು ಮುದ್ದಾದ ಹೆಣ್ಮಗುನ್ ಬೇರೆ ಹೆತ್ತಿದ್ರು. ಆಗ್ಲೇ ಕೆಲವು ದುಷ್ಟರು ಬಂದು ಅವ್ರ ಹೆಂಡತಿನ ಸಾಯಿಸ್ಬಿಟ್ರು. ಅವಳು ಹುಟ್ಟಿರೋ ಮಗುನ ಯಾರೋ ಕರ್ಕೊಂಡು ಹೋಗ್ಬಿಟ್ರು. ಇಲ್ಲ ಅಂದಿದ್ರೆ ಆ ಮಗುನು ಕೂಡ ಸಾಯಿಸ್ಬಿಡ್ತಿದ್ರು. ಆ ಮಗುನ ಯಾರು ಕರ್ಕೊಂಡು ಹೋದ್ರು ಅಂತ ನಿಮಗ್ ಗೊತ್ತಾ? ಹೆಸರು ಗೊತ್ತಿಲ್ಲ, ಮುಖ ನೋಡಿದ್ರೆ ಗುರ್ತು ಹಿಡಿತೀನಮ್ಮ. ಇವರೇನು ಇಲ್ಲಿದ್ದಾರೆ? ಅವರು ಬೇರೆ ಯಾರೂ ಅಲ್ಲ, ನಮ್ಮಮ್ಮನೇ. ಹೆಸರು ನಾರಾಯಣಮ್ಮ ಅಂತ. ಹೌದಾ? ಹೌದು. ಕಾವೇರಿ, ಇಲ್ಲೇನ್ ಮಾಡ್ತಿದ್ಯಾ? ಅಮ್ಮ ಅಮ್ಮ, ಅವತ್ತು ಎತ್ಕೊಂಡು ಹೋಗಿದ್ ಮಗು ಎಲ್ಲಿದೆ? ಇದ್ರೆ ಈ ಹುಡುಗಿ ಅಷ್ಟಿರ್ತಿದ್ಲಲ್ವಾ? ಆ ಯಜಮಾನ್ರಿಗೆ ನೀನ್ ಗೊತ್ತು ಅಂದ್ರೆ ಆ ಮಗುನ ನೀನ್ ಅವ್ರಿಗೆ ಒಪ್ಪಿಸ್ಬಿಟ್ಯಾ? ಒಪ್ಪಿಸ್ಬಿಟ್ಟೆ. ಈಗ ರಾಜ್ಮಹಲಲ್ಲೇ ಇದ್ದಾಳೆ. ಹೌದಾ? ಕಾವೇರಿ, ನೀನ್ ಹೋಗಿ ಸ್ನಾನ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೋ. ಈ ಹುಡುಗಿ ನೋಡ್ತಿದ್ರೆ ಜಮೀನ್ದಾರ್ ಮಗಳ ತರಾನೇ ಕಾಣ್ತಿದ್ದಾಳೆ. ಜಮೀನ್ದಾರ್ ಪ್ರೀತಿಸ್ತಾ ಇದ್ದಿದ್ ಹುಡುಗಿ ಕೂಡ ಅಚ್ಚು ಈ ಹುಡುಗಿ ತರಾನೇ ಇದ್ಲು. ಹೌದು, ಈ ಹುಡುಗಿಗೆ ಹೊಸದಾಗಿ ಮದ್ವೆ ಆಗಿದ್ಯಾ? ನಿಮ್ಮ ಅಳಿಯ ಎಲ್ಲಿ? ಸರಿ ಅಮ್ಮ, ನಾನು ಮನೆ ಕ್ಲೀನ್ ಮಾಡಬೇಕು. ನೀವು ಮೀನ್ ಮಾರಿ ತುಂಬಾ ಸುಸ್ತಾಗಿರ್ತೀರಾ. ಹೋಗಿ ಮಲ್ಕೊಳ್ಳಿ, ಹೋಗಿ. ಅದೇನಮ್ಮ ಮಾತಾಡ್ತಾ ಇದ್ರೆ ಹೋಗು ಅಂತ ಇದ್ದೀರಲ್ಲ? ನನಗೆ ಕೆಲಸ ಇದೆ. ಈ ಹುಡುಗಿ ನೋಡ್ತಿದ್ರೆ ಅವ್ರ ಹೆಂಡತಿ ತರಾನೇ ಇದ್ದಾಳೆ.
ನೀನ್ ಹೀಗೆ ವಕೀಲ್ ಸಾಹೇಬ್ರಿಂದ ದೂರ ಇದ್ರೆ ಅಲ್ಲಿ ಅವರೆಲ್ಲ ಸೇರ್ಕೊಂಡು ಅವರಿಂದ ನಿನ್ನನ್ನ ಇನ್ನೂ ದೂರ ಮಾಡ್ತಾರೆ. ಸಾಧ್ಯವಾಗೋ ಅಷ್ಟು ವಕೀಲ್ ಸಾಹೇಬ್ರನ್ನ ಭೇಟಿ ಆಗ್ತಾ ಇರ್ಬೇಕು. ಯಾರೇನೇ ಮಾಡಿದ್ರು ನಮ್ಮಿಬ್ರ ಸಂಬಂಧನ ಬೇರೆ ಮಾಡಕ್ಕಾಗಲ್ಲ ಗೌರಮ್ಮ. ಮೊದ್ಲು ನಾನ್ ಮಾಡಿದ್ದು ಮೋಸ ಅಲ್ಲ, ಸಹಾಯ ಅಂತ ಎಲ್ರಿಗೂ ಗೊತ್ತಾಗ್ಬೇಕು. ಅದಾದ್ಮೇಲೆ ವಕೀಲ್ ಸಾಹೇಬ್ರು ನನ್ನ ಹೆಂಡತಿಯಾಗಿ ಸ್ವೀಕರಿಸ್ಬೇಕು. ಆಗ ನಾನು ಕೂಡ ನನ್ ಗಂಡ ಅಂತ ಫೀಲ್ ಮಾಡ್ಕೋತೀನಿ. ಈಗ್ಲೇ ಅವ್ರನ್ನ ಗಂಡ ಅಂತ ಒಪ್ಕೊಂಡ್ರೆ ಅವತ್ ನಾನ್ ಮಾಡಿದ ಕೆಲ್ಸ ನಿಜವಾಗ್ಲೂ ಮೋಸ ಆಗ್ಬಿಡತ್ತೇನೋ. ನಾನು ಅವ್ರನ್ನ ಭೇಟಿ ಮಾಡೋದೇನು ತಪ್ಪಲ್ಲ. ನಾಳೆ ಹೋಗಿ ಭೇಟಿ ಮಾಡೋಣ. ಯಾಕ್ರೋ ನನ್ನನ್ನು ಕಿಡ್ನಾಪ್ ಮಾಡಿದ್ರಿ? ಯಾರು ಮಾಡಕ್ ಹೇಳಿದ್ ಹೇಳ್ರೋ? ನಿಮ್ಮನ್ನೇ. ನನ್ನನ್ನು ಕಿಡ್ನಾಪ್ ಮಾಡಿಸಿದ್ ನೀವಾ? ಹೌದು, ನಾನೇ. ನನ್ನನ್ನು ಏನು ಕಿಡ್ನಾಪ್ ಮಾಡಿಸಿದ್ರಿ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನು ಏನು ತಪ್ಪು ಮಾಡಿದೆ? 14 ವರ್ಷ ಬಂದಿಯಾಗಿದ್ದೆ. ಯಾವ ತಪ್ಪು ಮಾಡ್ದೇನೆ ಜೈಲ್ಗೆ ಹೋದೆ. ನಾನು ರಿಲೀಸ್ ಆಗಿ ಮನೆಗೆ ಹೋಗ್ತಿದ್ರೆ ನೀವು ನನ್ನನ್ನು ಕಿಡ್ನಾಪ್ ಮಾಡಿದ್ದೀರಾ. ನನ್ನನ್ನು ಬಿಟ್ಬಿಡಿ. ನನ್ನ ಮಗಳನ್ನ ನಮ್ಮ ಮಹಲ್ಗೆ ವಾರಸುದಾರಳನ್ನಾಗಿ ಮಾಡಬೇಕು ಅಂತ ನಿನ್ನನ್ನು ಬಂಧನದಲ್ಲಿಟ್ಟೆ. ನಿಮ್ಮ ಮಗಳನ್ನ ಜಮೀನ್ದಾರ್ ಮನೆಗೆ ಸೊಸೆ ಮಾಡೋದಕ್ಕೋ ನನ್ನನ್ನು ಕಿಡ್ನಾಪ್ ಮಾಡೋದಕ್ಕೋ ಏನು ಸಂಬಂಧ ಅಂತ ನನಗೆ ಗೊತ್ತಾಗ್ತಿಲ್ಲ. ಸಂಬಂಧ ಇದೆ. ಜಮೀನ್ದಾರ್ ಮನೆಯಲ್ಲಿ ನನ್ನ ಮಗಳಿರ್ಬೇಕಾದ್ರೆ ಪೈಪೋಟಿಗೆ ಇನ್ನೊಂದು ಮಗಳು ಹುಟ್ಟಿದಾಳೆ. ಆ ಇನ್ನೊಬ್ಳು ಮಗಳೇ ಜಮೀನ್ದಾರ್ ಮನೆಗೆ ವಾರಸುದಾರಳಾಗ್ತಾಳೆ ಅನ್ನೋ ವಿಷಯ ನನಗೆ ಗೊತ್ತಾಯ್ತು. ಸ್ವಾರ್ಥ ಜಾಸ್ತಿ ಆಗ್ಬಿಡ್ತು. ಹೇಗಾದರೂ ನನ್ನ ಮಗಳನ್ನೇ ವಾರಸುದಾರಳನ್ನಾಗಿ ಮಾಡಬೇಕು ಅಂತ ನಾನು ಅಂದ್ಕೊಂಡೆ. ಅದಕ್ಕೆ ನನ್ನ ಮಗಳಿಗೆ ಪೈಪೋಟಿಯಾಗಿ ಹುಟ್ಟಿರೋ ಆ ಮಗುನ ರಾಜಮಹಲ್ಗೆ ಕಾಲಿಡೋಕ್ಕೂ ಮುಂಚೆ ಸಾಯಿಸ್ಬೇಕು ಅಂತ ಅಂದ್ಕೊಂಡೆ. ಆದರೆ ಆ ಮಗುನ ನಿನ್ನ ಹೆಂಡತಿ ನಾರಾಯಣಮ್ಮ ಕಾಪಾಡಿ ತನ್ನ ಮಗಳ ಥರ ಬೆಳೆಸಿದ್ಲು. ಬೆಳೆಸಿದ್ದೇನೋ ಸುಮ್ಮನೆ ಬೆಳೆಸ್ಬೇಕು, ಆದರೆ ರಾಜಮಹಲ್ಗೆ ಕಾಲಿಡೋ ಥರ ಮಾಡಿದ್ಲು. ಅವತ್ತಿಂದ ನಿಜವಾದ ಸಮಸ್ಯೆ ಶುರುವಾಯಿತು. ನನ್ನ ಮಗಳಿಗೆ ಪೈಪೋಟಿಯಾಗಿ ಆ ಹುಡುಗಿ ಬಂದ್ಲು. ಆಗಲೇ ದೇವ್ರು ಕೊಟ್ಟಿರೋ ವರ ಥರ ನೀನು ಸಿಕ್ಕಾಕೊಂಡೆ. ನಿನ್ನನ್ನು ಅಡ್ಡ ಇಟ್ಕೊಂಡು ನಿನ್ನ ಹೆಂಡತಿನ ಹೆದರಿಸಿ ನನ್ನ ಮಗಳೇ ಅವಳಿಗೆ ಸಿಕ್ಕಿರೋ ರಾಜಕುಮಾರಿ ಅಂತ ಸುಳ್ಳನ್ನ ಹೇಳಿಸಿ ರಾಜಮಹಲ್ಗೆ ರಾಜಕುಮಾರಿಯನ್ನಾಗಿ ಮಾಡಿದೆ. ಇವಾಗ ನೀವೇನು ಅನ್ಕೊಂಡಿದ್ದೀರೋ ಅದೆಲ್ಲ ನಡೆದಿದೆ ತಾನೆ. ಈಗ ನಾನು ಬಿಟ್ಬಿಡ್ಬೋದಲ್ವಾ? ಬಿಡ್ಬೋದು, ಆದರೆ ನಿನ್ನನ್ನು ಬಿಟ್ಬಿಟ್ರೆ ನಾರಾಯಣಮ್ಮ ಮತ್ತೆ ಸತ್ಯ ಹೇಳ್ಬಿಡ್ತಾಳೇನೋ ಅಂತ ನನಗೊಂದು ಚಿಕ್ಕ ಅನುಮಾನ ಇದೆ. ಅದಕ್ಕೆ ಈ ಸುಳ್ಳು ಯಾವತ್ತೂ ಸುಳ್ಳು ಅಂತ ಗೊತ್ತಾಗದೇ ಇರಬೇಕು ಅಂದರೆ ನಿನ್ನನ್ನು ಮನೆಗೆ ಕಳಿಸೋದಕ್ಕಿಂತ ಮೇಲ್ ಕಳಿಸೋದೇ ಒಳ್ಳೆಯದು ಅಂತ ಅನಿಸ್ತಾ ಇದೆ. ಅಗ್ನಿದೇವ, ನೀವು ಹೇಳ್ದಾಗೆಲ್ಲ ನಾನು ಮಾಡಿದ್ದೀನಿ. ನೀವು ಈ ರೀತಿ ಮೋಸ ಮಾಡೋದು ಸರಿಯಲ್ಲ. ಹಾಂ ನೋಡಿ, ನಾವ್ಯಾರೂ ನಿಮ್ಮ ವಿಷಯದ ಬಗ್ಗೆ ಮಾತು ಆಡಲ್ಲ. ನನ್ನ ಹೆಂಡತಿನೂ ಈ ವಿಷಯ ಯಾರಿಗೂ ಹೇಳಲ್ಲ. ಆ ಜವಾಬ್ದಾರಿ ನಂದು. ನನ್ನನ್ನು ಬಿಟ್ಬಿಡಿ. ನಿಮ್ಮ ಕೈ ಮುಗಿತೀನಿ, ನನ್ನನ್ನು ಬಿಟ್ಬಿಡಿ. ನ್ಯಾಯ ಅನ್ಯಾಯ ಅನ್ನೋ ಪದಗಳು ಬದ್ಧ ಶತ್ರುಗಳು. ಅದರಲ್ಲಿ ಒಬ್ರು ಉಳಿಬೇಕು ಅಂದರೆ ಇನ್ನೊಬ್ರು ಇರಲೇಬಾರ್ದು. ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅಂದರೆ ನಿನಗಾಗೋ ಅನ್ಯಾಯನ ತಪ್ಸೋಕೆ ಆಗಲ್ಲ. ನೀವೇನು ಹೇಳಿದ್ರು ಅದನ್ನು ನಾನು ಮಾಡ್ತೀನಿ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನನ್ನ ಹೆಂಡತಿ ಗೊತ್ತಿರೋ ಸತ್ಯನ ಇನ್ಯಾರಿಗೂ ಗೊತ್ತಾಗಕ್ಕೆ ನಾನು ಬಿಡಲ್ಲ. ಹಾಂ, ಯೋಚನೆ ಮಾಡ್ತೀನಿ. ಓಕೆ, ನೀನೇನು ಮಾಡಬೇಕು ಅಂತ ನಾಳೆ ಯೋಚನೆ ಮಾಡ್ಕೊಂಬರ್ತೀನಿ. ಏಯ್, ಅವನ್ನ ಹುಷಾರಾಗಿ ನೋಡ್ಕೊಳ್ರೋ. ಆಯಿತು ಸರ್. ಅಗ್ನಿದೇವ್, ಏನ್ ಪೃಥ್ವಿ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಿದ್ಯಾ? ಕಾವೇರಿ ಹತ್ರ ಹೋಗ್ತಿದ್ಯಾ ಏನು? ಇಲ್ಲ ಕಲ್ಯಾಣಿ, ಮಂಗಳೂರಿಗೆ ಹೋಗ್ತಾ ಇದ್ದೀನಿ ನಾನು. ಮಂಗಳೂರ್ಗ? ಹೌದು ಕಲ್ಯಾಣಿ.
ಇಲ್ಲೇ ಇದ್ರೆ ನನಗೆ ಏನೇನೋ ನೆನಪಾಗುತ್ತೆ, ನನ್ನ ಮನ್ಸಿಗೆ ನೋವಾಗುತ್ತೆ, ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇರಲ್ಲ ನನಗೆ. ಇಲ್ಲಿರೋಕೆ ತುಂಬ ಕಷ್ಟ ಅನ್ನಿಸ್ತಾ ಇದೆ ಕಲ್ಯಾಣಿ. ಅದಕ್ಕೆ ಮಂಗಳೂರಲ್ಲಿರೋ ಫ್ರೆಂಡ್ ಮನೆಗೆ ಹೋಗಿ ಸ್ವಲ್ಪ ಸಮಾಧಾನ ಆದಮೇಲೆ ವಾಪಸ್ ಬರ್ತೀನಿ. ಇವಾಗ ಏನಾಯ್ತು ಪೃಥ್ವಿ ನಿನಗೆ? ನಾವಿದೀವಲ್ವಾ? ಅದಕ್ಕಿಂತ ಹೆಚ್ಚಾಗಿ ನಿನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಕಲ್ಯಾಣಿ ಇದ್ದಾಳಲ್ವಾ? ಎಲ್ಲ ಮರ್ತ್ ಹೋಗಿ ಕಲ್ಯಾಣಿ ಜೊತೆ ಖುಷಿಯಾಗಿರೋ. ಎಲ್ಲ ಸರಿ ಹೋದ್ಮೇಲೆ ಕಲ್ಯಾಣಿ ಜೊತೆ ಮತ್ತೆ ಮದ್ವೆ ಮಾಡಿಸ್ತೀನಿ. ಅಮ್ಮ, ಈಗಾಗಲೇ ಎಲ್ರಿಗೂ ಕ್ಲಾರಿಟಿ ಕೊಟ್ಟಿದ್ದೀನಿ. ನನ್ಗೆ ಆಲ್ರೆಡಿ ಮದುವೆ ಆಗಿದೆ. ಇನ್ನು ಟಾಪಿಕ್ನ ಬಿಟ್ಟು ಹಾಕಿ. ಹೋಗ್ಲಿ, ಕಾವೇರಿ ಜೊತೆ ಇರ್ತೀಯಾ? ಇರಕ್ಕಾಗಲ್ಲ ಅಮ್ಮ. ಈಗ ನನಗೆ ಯಾರೂ ಬೇಡ ಅನಿಸ್ತಾ ಇದೆ. ಹಾಗಾದ್ರೆ ಮಂಗಳೂರಿಗೆ ಹೋಗೋಕ್ಕೂ ಮುಂಚೆ ಆ ಕಾವೇರಿಗೆ ಡಿವೋರ್ಸ್ ಕೊಟ್ಟು ಹೋಗು. ಹೌದು ಪೃಥ್ವಿ, ನೀನ್ ಆ ಕಾವೇರಿಯಿಂದ ಡಿವೋರ್ಸ್ ತಗೋ. ಮನೆ ಹೊಸ್ಲ್ ತನಕ ಬಂದು ಒಳಗ್ ಹೋಗೋದಕ್ಕೆ ಏನ್ ಯೋಚನೆ ಮಾಡ್ತಿದ್ಯಾ ಕಾವೇರಿ? ಹೋಗಿ ವಕೀಲ್ ಸಾಹೇಬ್ರ ಹತ್ರ ಏನೋ ಮಾತಾಡ್ಬೇಕು ಅಂದೆ ಅಲ್ವಾ? ಹೋಗಿ ಮಾತಾಡು. ಇಲ್ಲ ಗೌರಮ್ಮ, ಅಮ್ಮವ್ರ ದೃಷ್ಟಿಯಲ್ಲಿ ನಾನು ಮಾಡಿದ್ದು ದೊಡ್ಡ ತಪ್ಪು, ಮೋಸ, ದ್ರೋಹ. ಇಂಥ ಸಮಯದಲ್ಲಿ ಮತ್ತೆ ಅವ್ರಿಗೆ ಮುಖ ತೋರಿಸಿ ಅವ್ರಿಗೆ ಬೇಜಾರು ಮಾಡಕ್ ಇಷ್ಟ ಇಲ್ಲ. ನೀನೊಂದು ಕೆಲಸ ಮಾಡು. ಹೇಳು ಕಾವೇರಿ. ನೀನು ಒಳಗೆ ಹೋಗಿ ವಕೀಲ್ ಸಾಹೇಬ್ರನ್ನ ಹೊರಗೆ ಕರ್ಕೊಂಡ್ ಬಾ. ಅಯ್ಯೋ, ನಾನ್ ಹೇಗ್ ಕರ್ಕೊಂಡ್ ಬರ್ಲಿ ಕಾವೇರಿ? ಆ ಕಲ್ಯಾಣಿ, ವೈದಿಕಮ್ಮ, ಅಗ್ನಿದೇವ ನನ್ನನ್ನೇನಾದ್ರೂ ನೋಡಿದ್ರೆ ಹುಲಿ ತರ ತಿಂದ ಹಾಕ್ಬಿಡ್ತಾರೇನೋ. ಸರಿ, ನಿನ್ಗೋಸ್ಕರ ಹೋಗ್ತೀನಿ. ನೀನು ಪೃಥ್ವಿ ಸಾಹೇಬ್ರು ಒಂದಾಗ್ತೀರಾ ಅನ್ನೋ ಆಸೆಲ್ ಹೋಗ್ತೀನಿ. ಹೋಗು, ನೀನಿರು, ನಾನು ಹೋಗ್ಬರ್ತೀನಿ. ನನ್ಗೆ ಹೋಗೋಕ್ ಬಿಡಮ್ಮ. ಅಷ್ಟಕ್ಕೂ ನನಗೆ ಕಾವೇರಿ ಜೊತೆ ಇರೋ ಮನಸ್ಸು ಇಲ್ಲ. ಹೇಯ್, ಮತ್ತೆ ಯಾವ ಮುಖ ಇಟ್ಕೊಂಡ್ ಬಂದಿಯೇ? ಆ ಕಾವೇರಿ ಏನ್ ಹೇಳ್ಬಿಟ್ಟು ಕಳ್ಸಿದಾಳ್ ನಿಂಗೆ? ಆ ಕಾವೇರಿ ಜೊತೆ ಸೇರ್ಕೊಂಡು ನನ್ ಜೀವನನೇ ಹಾಳು ಮಾಡ್ಬಿಟ್ರಲ್ಲ ನೀವು. ನಿನ್ನ ಬೇಡ ಕಲ್ಯಾಣಿ. ಯಾಕೆ ಬಂದೆ ಗೌರಮ್ಮ? ನಿಮ್ಗೋಸ್ಕರ ಕಾವೇರಿ ಹೊರಗ್ ಕಾಯ್ತಾ ಇದ್ದಾಳೆ. ಕಾವೇರಿ ನಿಮ್ ಹತ್ರ ಏನೋ ಮಾತಾಡ್ಬೇಕು ಅಂತ ಬಂದಿದ್ದಾಳೆ ಸಾಹೇಬ್ರೆ. ಏಯ್, ನೀನ್ ಹೋಗಿ ಅವಳಿಗೆ ಹೇಳು, ನನ್ ಮಗ ಯಾರನ್ನೂ ಭೇಟಿ ಮಾಡಲ್ಲ, ಯಾರ ಜೊತೆನೂ ಮಾತಾಡಲ್ಲ ಅಂತ. ಅಷ್ಟಕ್ಕೂ ನನ್ ಮಗಂಗೂ ಅವಳಿಗೂ ಯಾವುದೇ ಸಂಬಂಧ ಇಲ್ಲ. ಆ ವಿಷಯ ಗಂಡ ಹೆಂಡತಿ ಆಗಿರೋ ಅವ್ರು ಅನ್ಕೋಬೇಕು. ಹಾಗಿದ್ಮೇಲೆ ಮಧ್ಯದಲ್ಲಿ ನಾವ್ ಯಾರು ಲಕ್ಷ್ಮಿ ಅಮ್ಮ? ಏ ಗೌರಮ್ಮ, ಯಾರೇ ಗಂಡ ಹೆಂಡತಿ? ಅದಷ್ಟಕ್ಕೂ ಮದ್ವೆನೇ ಅಲ್ಲ. ಕಾವೇರಿ ಪೃಥ್ವಿಗೆ ಹೆಂಡ್ತಿನೇ ಅಲ್ಲ. ಆ ವಿಷಯ ಕೂಡ ನೀವು ಹೇಳ್ಬಾರ್ದು. ಪೃಥ್ವಿ ಭಾವನೆ ಕಾವೇರಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ನನ್ ಮಗ ಕಾವೇರಿನ ಭೇಟಿ ಮಾಡಲ್ಲ. ಇಲ್ಲಮ್ಮ, ನಾನು ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಬೇಡ ಪೃಥ್ವಿ, ಅವಳು ಮತ್ತೆ ನಿನ್ನ ಯಾಮಾರಿಸ್ತಾಳೆ. ನನ್ನ ಯಾಮರ್ಸಕ್ಕೆ ಇನ್ನೇನು ಉಳಿದಿಲ್ಲ ಅಮ್ಮ.
ನನ್ನ ಹತ್ರ ಇನ್ನೂ ಏನು ಮಾತಾಡಬೇಕಾಗಿತ್ತು ನೀನು? ವಕೀಲ್ ಸಾಹೇಬ್ರೆ, ನಾನು ಮಾಡಿದ್ದು ತಪ್ಪಾಗಿರ್ಬೋದು, ಆದ್ರೆ ನಿಮ್ ಜೀವನ ಹಾಳು ಮಾಡ್ಬೇಕು ಅಂತ ಅಲ್ಲ. ನೀನು ಏನೇ ಹೇಳಿದ್ರು ನೀನು ಮಾಡಿದ ತಪ್ಪೆ. ಛೇ, ನಿನ್ನ ಮೀಟ್ ಆಗೋಕ್ಕೂ ಮಾತಾಡ್ಸೋದಕ್ಕೂ ನನಗೆ ಮನಸ್ಸೇ ಇಲ್ಲ. ನೀನು ಕೂಡ ಅದಕ್ಕೆ ಪ್ರಯತ್ನ ಪಡಬೇಡ. ಹಾಗೆ ಮಾತಾಡಬೇಡಿ ವಕೀಲ್ ಸಾಹೇಬ್ರೆ. ನನ್ನನ್ನ ಹೆಂಡತಿಯಾಗಿ ಸ್ವೀಕರಿಸಿ ಅಂತ ಕೇಳೋದಿಕ್ ನಾನು ಬಂದಿಲ್ಲ. ಕಡೆ ಪಕ್ಷ ಒಬ್ಳು ಫ್ರೆಂಡ್ ಆಗಿ ನೋಡಿ ವಕೀಲ್ ಸಾಹೇಬ್ರೆ. ಅದನ್ನೇ ಹೇಳಕ್ ಬಂದಿ ಅಲ್ಲಿಗೆ? ಅಲ್ಲ ವಕೀಲ್ ಸಾಹೇಬ್ರೆ, ನಿಮ್ಗೆ ಪ್ರಾಣ ಗಂಡಾಂತರ ಹೋದ್ರೆ ನಿಮ್ ಜೊತೆ ಬಂದು ಹರಕೆ ತೀರಿಸ್ತೀನಿ ಅಂತ ಅಮ್ಮನವ್ರ ಹತ್ರ ಹರಕೆ ಕಟ್ಟಿದ್ದೆ. ಇವಾಗ ನಿಮ್ಮನ್ನ ಕಾಪಾಡಿದ್ದಾರೆ. ಅದಕ್ಕೆ ಒಂದ್ಸಲ ದೇವಸ್ಥಾನಕ್ಕೆ ಹೋದ್ರೆ ಹರಕೆ ತೀರ್ಸೋಣ ಅಂತ ಕೇಳ್ತಿದ್ದೀನಿ. ಏಯ್, ನನ್ ಮಗ ನಿನ್ ಜೊತೆ ಬರಲ್ಲ. ನನ್ ಮಗಂಗೆ ಯಾವ ಗಂಡಂತ್ರನೂ ಇಲ್ಲ. ಅದು ಶುರು ಆದ್ರೆ ನಿನ್ನಿಂದಾನೆ. ಮರ್ಯಾದೆಯಿಂದ ಇಲ್ಲಿಂದ ಹೋಗೋ. ಹಾಗೆ ಹೇಳ್ಬಿಡಿ ಲಕ್ಷ್ಮಿ ಅಮ್ಮ. ಈ ಹರಕೆ ತೀರಿಸದೆ ಹೋದ್ರೆ ವಕೀಲ್ ಸಾಹೇಬ್ರ ಮನೇಲಿ ಒಬ್ರಿಗೆ ಪ್ರಾಣಾಪಾಯ ಆಗತ್ತಂತೆ. ಪ್ರಾಣಾಪಾಯ ಇರೋದು ಬೇರೆ ಯಾರಿಗೂ ಅಲ್ಲ, ವಕೀಲ್ ಸಾಹೇಬ್ರ ಸ್ವಂತ ತಾಯಿಗೇನೆ. ವಕೀಲ್ ಸಾಹೇಬ್ರ ತಾಯಿ ಅಂದ್ರೆ ಯಾರು? ನೀವೇ ಅಲ್ವಾ? ಹಾಗೆ ನಡೆಯಲ್ಲ ಅತ್ತೆ. ಇದೆಲ್ಲ ಪೃಥ್ವಿನ ಕರ್ಕೊಂಡು ಹೋಗಕ್ಕೆ ಇವರಿಬ್ರು ಮಾಡ್ತಿರೋ ಡ್ರಾಮಾ. ಮೊದ್ಲೇ ಇವಳು ಹಳ್ಳಿ ಹುಡುಗಿ, ಏನ್ ಬೇಕಾದ್ರೂ ಮಾಡ್ಬೋದು. ಒಂದ್ ವೇಳೆ ಹರಕೆ ತೀರಿಸದೆ ಹೋದ್ರೆ ನಾನು ಸತ್ ಹೋಗ್ತೀನ. ಸರಿ, ಇನ್ನೊಂದ್ಸಲ ನನ್ನ ಮಗನ ಭೇಟಿ ಮಾಡಲ್ಲ, ಮಾತಾಡ್ಸಲ್ಲ ಅಂತ ಮಾತು ಕೊಟ್ರೆ ಈ ಸಲ ಕಳಿಸ್ತೀನಿ. ಅತ್ತೆ, ಪೃಥ್ವಿ, ಅಮ್ನೋರ್ ಹರಕೆ ಅಂತಲ್ಲ, ಇದೊಂದ್ಸಲ ಹೋಗ್ಬಿಡ್ಬಾ. ಈ ದರಿದ್ರ ಆದಷ್ಟು ಬೇಗ ತೊಲಗ್ಲಿ ಅಂತ ನೀನ್ ಅಮ್ನೋರ್ ಹತ್ರ ಬೇಡ್ಕೊಂಡ್ ಬಾ. ಹಾಗಿದ್ರೆ ನಾನು ಬರ್ತೀನಿ. ಅವ್ರೇನೋ ಗಂಡ ಹೆಂಡತಿ ಏನೋ ಹರಕೆ ತೀರ್ಸೋದಕ್ಕೆ ಹೋಗ್ತಾ ಇದ್ದಾರೆ. ಶಿವಪೂಜೆನಲ್ಲಿ ಕರಡಿ ಥರ ನೀನ್ ಯಾಕೆ ಕಲ್ಯಾಣಿ? ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಲ್ವಾ? ಬನ್ನಿ ವಕೀಲ್ ಸಾಹೇಬ್ರೆ. ಅರೆ, ನೀವು ಬರ್ದೇ ಇದ್ರೆ ನಿಮ್ ತಾಯಿ ಪ್ರಾಣಕ್ಕೆನೆ ಅಪಾಯ. ಬನ್ನಿ ಸಾಹೇಬ್ರೆ, ಬನ್ನಿ ಬನ್ನಿ. ಅತ್ತೆ ಭಯನ ಇಟ್ಕೊಂಡು ಇವರು ಪೃಥ್ವಿನ ಹೊರಗೆ ಕರ್ಕೊಂಡು ಹೋಗೋದಕ್ಕೆ ನಾಟಕ ಮಾಡಿದ್ದಾರೆ. ಛೇ, ಅಗ್ನಿದೇವ ಅವರೇ, ನಿಮ್ಮ ಕೈ ಮುಗಿತೀನಿ, ನನ್ನನ್ನು ಬಿಟ್ಬಿಡಿ. ನನಗೆ ಗೊತ್ತಿರೋ ನಿಜನಲ್ಲ ನಾನು ನಿಮ್ಗೆ ಹೇಳಿದ್ದೀನಿ. ಅಷ್ಟಕ್ಕೂ ನನ್ನ ಹೆಂಡತಿ ಕರ್ಕೊಂಬಂದಿರೋದು, ಬೆಳೆಸಿರೋದು ನಿಮ್ಮ ಅಣ್ಣನ ಮಗಳನ್ನಲ್ಲ. ನನ್ನ ಬಿಟ್ಬಿಡಿ. ಒಂದು ವೇಳೆ ನಾನು ನಿನ್ನನ್ನು ಬಿಟ್ಬಿಟ್ಟೆ ಅನ್ಕೋ, ನಾಳೆ ನೀವೇ ನನಗೆ ಪಿಂಡ ಇಟ್ಬಿಡ್ತೀರಾ. ಆಲ್ರೆಡಿ ನಾರಾಯಣಮ್ಮ ಆ ಪ್ರಯತ್ನದಲ್ಲೇ ಇದ್ದಾಳೆ. ನಿನ್ನನ್ನು ನಾವು ಬಂಧಿಸಿಟ್ಟಿದ್ದಕ್ಕೆ ನಾನು ನನ್ನ ವೈಫು ಸೇಫ್ ಆಗಿದ್ದೀವಿ. ನನ್ನ ಹೆಂಡತಿ ಹತ್ರ ನಾನು ಮಾತಾಡ್ತೀನಿ. ಅಷ್ಟಕ್ಕೂ ರಾಜ್ ಮಹಲ್ ಕಡೆ ನನ್ನ ಕಣ್ಣೆತ್ತು ಸಹಿತ ನೋಡೋದಿಲ್ಲ. ನಾನು ನನ್ನ ಹೆಂಡತಿ ಯಾರಿಗೂ ಕಾಣದಿರೋ ಥರ ದೂರ ಹೋಗ್ಬಿಡ್ತೀವಿ. ನಮ್ಮನ್ನು ಬಿಟ್ಬಿಡಿ ಅಗ್ನಿದೇವ ಅವರೇ. ಸರಿ, ನಿನ್ನ ಮೇಲೆ ನಂಬಿಕೆ ಇದೆ, ನಿನ್ನನ್ನು ಬಿಟ್ಬಿಡ್ತೀವಿ. ಈ ಮಾತನ್ನು ನಿನ್ನ ಹೆಂಡತಿ ಹತ್ರ ಹೇಳಿಸು. ಹಾಂ, ಆಯಿತು, ಹೇಳಿಸ್ತೀನಿ. ಬನ್ನಿ ನಮ್ಮ ಮನೆಗೆ ಹೋಗೋಣ. ರಹಸ್ಯ ಒಪ್ಪಂದ ಎಲ್ಲ ಈ ರೀತಿ ರಹಸ್ಯ ಜಾಗದಲ್ಲೇ ನಡಿಬೇಕು. ಅದಕ್ಕೆ ನಿನ್ನ ಹೆಂಡತಿ ಇಲ್ಲಿಗೆ ಬರ್ತಾಳೆ, ಇಲ್ಲೇ ಹೇಳಿಸು. ನನ್ನ ಹೆಂಡತಿ ಇಲ್ಲಿಗೆ ಯಾಕೆ ಬರ್ತಾಳೆ? ಬರ್ತಾಳೆ. ಪಾರಿವಾಳ ಹತ್ರ ಸಂದೇಶ ಕಳಿಸಿದ್ರು ಗಂಡ ಎಲ್ಲೇ ಇದ್ರು ಹುಡ್ಕೊಂಡು ಹೆಂಡತಿ ಬರೋದು ಧರ್ಮ. ಅದಕ್ಕೆ ನಿನ್ನ ಹೆಂಡತಿ ನಿನ್ನನ್ನು ಹುಡ್ಕೊಂಡು ಇಲ್ಲಿಗೆ ಬರ್ತಾಳೆ. ಇನ್ನೊಂದು ಸ್ವಲ್ಪ ಹೊತ್ತಕ್ಕಾದ್ರೆ ನಿನಗೆ ಅರ್ಥ ಆಗುತ್ತೆ. ಅಯ್ಯೋ ಶ್ಯಾ, ಅರ್ರೆ, ಹೇ, ಅಲ್ಲಿ ನೋಡಿ ಬಂದ್ಬಿಟ್ಲು ನಾರಾಯಣಮ್ಮ. ನಾರಾಯಣಮ್ಮ, ಓ ನಾರಾಯಣಮ್ಮ, ಬಾ 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 ಬಾ. ಇಲ್ಲಿ ನೋಡಿ, ನಿನ್ ಗಂಡ ಇಲ್ಲೇ ಇದ್ದಾನೆ, ಬಾ. ಅಲ್ಲಿ ನೋಡು, ನಾನು ಹೇಳಿದ್ನಲ್ಲ, ಹಿಂಗೆ ಹೇಳ್ತಿದ್ದೆ, ಹಂಗೆ ಬಂದ್ಬಿಟ್ಲು.